ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ. ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಪಿತೃಗಣ ಸಂಧಿಯಲ್ಲಿ 19ನೇ ಶ್ಲೋಕ. ಮೂರು ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ ದಿತಿಜ ಕುಮಾರರನು ಸಂಹರಿಸಿ ಧರ್ಮವ ನುಳುಹಬೇಕೆಂದು ಕಾರುಣಿಕ ಭೂಮಿಯೊಳು ನಿಜ ಪರಿವಾರ ಸಹಿತವತರಿಸಿ ಬಹುವಿಧ ತೋರಿದನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಕಾರುಣಿಕ ಮೂಲರೂಪನು, ಕರುಣಾ ಸಮುದ್ರನಾದ ಮೂಲರೂಪಿ ಪರಮಾತ್ಮ ಶ್ರೀಮನ್ನಾರಾಯಣ ಅಥವಾ ಪದ್ಮನಾಭ ಅಂತಲೂ ಹೇಳ್ಬೋದು. ಪದ್ಮನಾಭ, ನಾಭಿಯಲ್ಲಿ ಪದ್ಮವನ್ನ ಧರಿಸಿದ್ದರಿಂದ ದೇವರಿಗೆ ಪದ್ಮನಾಭ ಅಂತ ಹೆಸರು. ಅನಂತ ಪದ್ಮನಾಭ ಅಂತ ಏನ್ ಹೇಳ್ತೀವಿ, ಮೂಲ ರೂಪ ಅದೇ. ಆ ಪರಮಾತ್ಮ ಸೂರಿಗಳ ಸಂತೈಸಿ, ಭೂಮಿಯಲ್ಲಿ ಕಷ್ಟ ಆದಾಗ ದೇವತೆಗಳೆಲ್ಲ ಹೋಗಿ ನಾರಾಯಣನನ್ನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತಾನು ಅವರಿಗೆ ಸಾಂತ್ವನ ಮಾಡಿ ಸಮಾಧಾನವನ್ನು ಹೇಳಿ ಸಂತೈಸಿ ದಿತಿಜ ಕುಮಾರಕರ, ದಿತಿ ಮಕ್ಕಳಾದ ದೈತ್ಯರು, ಅವರನ್ನ ಯಾರು, ರಾವಣ, ಜರಾಸಂಧ, ಕಂಸ ಮುಂತಾದವರನ್ನೆಲ್ಲ, ದೈತ್ಯ ರಾಜರನ್ನೆಲ್ಲ ಸಂಹಾರ ಮಾಡಿ ಧರ್ಮವನ್ನು ಉರುಳಬೇಕೆಂದು, ಧರ್ಮವನ್ನು ಕಾಪಾಡಬೇಕು ಎಂದು ಮೂರು ಯುಗದಲ್ಲಿ, ಕೃತ, ತ್ರೇತ, ದ್ವಾಪರ, ಮೂರು ಯುಗದಲ್ಲಿ ಪರಮಾತ್ಮ ಸಾಕ್ಷಾತ್ ತಾನೇ ಬರ್ತಾನೆ. ನಿಜ ಪರಿವಾರ ಸಹಿತ ಬಹುವಿಧ ನರವತ್ ಪ್ರವೃತ್ತಿಯ, ತನ್ನ ಭಕ್ತರಾದ ನಿಜ ಪರಿವಾರ, ವಾಯುದೇವರೇ ಮುಂತಾದ ದೇವತೆಗಳು, ವಾಯುದೇವರೇ ಮುಂತಾದ ಅನೇಕ ದೇವತೆಗಳು, ಇಂದ್ರ, ಸೂರ್ಯ, ಚಂದ್ರ ಮುಂತಾದ ದೇವತೆಗಳ ಸಮೂಹ, ಇವರೆಲ್ಲರೂ ಕೂಡ ಭೂಮಿಗೆ ಬರ್ತಾರೆ. ನೋಡಿ, ಪರಮಾತ್ಮ ಒಂದ್ಸಲ ಭೂಮಿಗೆ ಬಂದ, ಯಾಕೆ? ದೇವ ಕಾರ್ಯಕ್ಕಾಗಿ ಪರಮಾತ್ಮ ಬಂದಿರೋರು, ದೇವತೆಗಳ ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ಬಂದಿರೋರು. ಆ ಭೂಮಿಯಲ್ಲಿ ಇದ್ದ ದೈತ್ಯರನ್ನ ಎದುರಿಸ್ಲಿಕ್ಕೆ ಇಂದ್ರಾದಿ ದೇವತೆಗಳು ಅಸಮರ್ಥರಾದಾಗ ಅವರು ಹೋಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತಾನು ಅವತಾರ ಮಾಡ್ತೀನಿ ಅಂತ ಹೇಳೋದು. ಪರಮಾತ್ಮ ತಾನು ಆ ಭೂಮಿಯಲ್ಲಿ ಅವತಾರ ಮಾಡುವಾಗ ದೇವತೆಗಳು ಸಹ ಬರ್ತಾರೆ. ತನ್ನ ಪರಿವಾರ ಸಹಿತವಾಗಿ ಬಂದು ಬಹುವಿಧ ನರವತ್ ಪ್ರವೃತ್ತಿಯ ಭೂಮಿಯಲ್ಲಿ ಅವತಾರ ಮಾಡಿದಾಗ ರಾಮ, ಕೃಷ್ಣ ಇತ್ಯಾದಿ ರೂಪದಲ್ಲಿ ಪರಮಾತ್ಮ ಮನುಷ್ಯರಂತೆ, ಮನುಷ್ಯರಾಗಿ ಅವತಾರ ಮಾಡಿರ್ತಾನೆ. ಮನುಷ್ಯರು ಹೇಗೆ ನಡ್ಕೋತಾರೆ ಹಾಗೆ ನಡ್ಕೋತಾನೆ. ದುಃಖಪಟ್ಟಂತೆ, ಸ್ತ್ರೀಯರನ್ನ ಬಯಸಿದಂತೆ, ಮೋಹಗೊಳಗಾದಂತೆ, ಯುದ್ಧದಲ್ಲಿ ಚರ್ಮ ಕಿತ್ತು ರಕ್ತ ಬಂದಂತೆ, ಈ ರೀತಿಯಾಗೆಲ್ಲ ದೇವರು ತೋರಿಸ್ತಾನೆ. ಮನುಷ್ಯರಂತೆ ತಾನು ತೋರ್ತಾನೆ, ವಾಸ್ತವಿಕವಾಗಿ ಅಲ್ಲ. ದೇವರಿಗೆ ದುಃಖಾದಿಗಳು ಇಲ್ಲ. ಆ ರೀತಿಯಾಗಿ ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ ತೋರುವನು. ಎಲ್ಲಾ ಜೀವರಾಶಿಗಳು ಆ ರೀತಿಯಾಗಿ ನೋಡ್ತಾರೆ. ಸಾತ್ವಿಕರು ನೋಡ್ತಾರೆ, ರಾಜಸರು ನೋಡ್ತಾರೆ, ತಾಮಸರು ನೋಡ್ತಾರೆ. ಸಾತ್ವಿಕರು ನೋಡಿ ಏನ್ ಮಾಡ್ತಾರೆ? ಆನಂದ ಪಡ್ತಾರೆ. ನೋಡಿ, ಸಚ್ಚಿದಾನಂದ ರೂಪ ಪರಮಾತ್ಮ ತಾನು ದುಃಖ ಪಟ್ಟಂತೆ ಎಷ್ಟು ಚೆನ್ನಾಗಿ ನಟನೆ ಮಾಡ್ತಾ ಇದ್ದಾನೆ ಹಾಗೆ ಅಂತ. ಅದು ಡ್ರಾಮಾ, ಅದು ದೇವರು ಮಾಡುವ ಡ್ರಾಮಾ ಅದು. ಆ ತರ ಅವ್ರು ನೋಡಿ ಸಂತೋಷ ಪಡ್ತಾರೆ. ಇನ್ನು ತಾಮಸರು ಪರಮಾತ್ಮ ಈ ರೀತಿಯ ಆದದ್ದನ್ನು ನೋಡಿ, ಓ, ನೀ ದೇವರಿಗೂ ಕೂಡ ನಮ್ಮಂತೆ ಶರೀರ ಅಂತ ಅವರು ಭ್ರಮೆ, ಮೋಹವನ್ನು ಪಡೀತಾರೆ. ಅಸುರ ಜನ ಮೋಹ ಅಂತ ಹೇಳೋದು ಇದನ್ನೇ. ಈ ರೀತಿಯಾಗಿ ತಾನು ಅವತಾರ ಮಾಡಿ ಅಸುರರಿಗೆ ಮೋಹವನ್ನು ಉಂಟು ಮಾಡ್ತಾನೆ. ಇನ್ನು ರಾಜಸರು, ಅವ್ರು ಎರಡೂ ಇಲ್ಲ, ನ್ಯೂಟ್ರಲ್ ಆಗಿ ಇರ್ತಾರೆ. ಈ ರೀತಿಯಾಗಿ ಪರಮಾತ್ಮ ತನ್ನ ಮನುಷ್ಯರಂತೆ ಅವತಾರ ಮಾಡಿ ಮನುಷ್ಯರಂತೆ ದುಃಖಪಟ್ಟಂತೆ ತೋರಿ ಸಜ್ಜನರಿಗೆ ಸಂತೋಷವನ್ನು, ದುಷ್ಟ ಜನರಿಗೆ ಮೋಹವನ್ನು ಕೂಡ ಉಂಟು ಮಾಡ್ತಾನೆ ಅಂತ ಅರ್ಥ. ಕಾರಣಾಕ್ವಯ ಪ್ರಕೃತಿಯೊಳಗಿದ್ದಾರತಿಗ 18 ತತ್ವವತಾರಚಿಸಿ ತದ್ರೂಪ ತನ್ನ ಮಂಗಳನೆ ಧರಿಸಿ ನೀರಜ ಭವಾಂಡವನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯ ರೂಪದಿ ತೋರುವನು ಸಹಜಾಹಿತಾಚಲಗಳಲ್ಲಿ ಪ್ರತಿದಿನದಿ. ಇನ್ನು ಕಾರಣಾಹ್ವಯ ನಾಮಕನಾದ ಪರಮಾತ್ಮ ನೋಡಿ, ಕಾರಣ ಕಾರ್ಯ ಅಂತ ಎರಡು ಇದೆ, ಎರಡು ದೇವರ ರೂಪವೇ. ಉದಾಹರಣೆಗೆ ಕಾರ್ಯಕಾರಣ ಅರ್ಥ ಆಗಬೇಕು ಅಂದ್ರೆ ಅಕ್ಕಿ, ಅಡಿಗೆಯವರು, ಅನ್ನ, ಮೂರು ತೆಗೆದುಕೋಬೇಕು. ಅನ್ನ ಅಂಬದು ಏನು? ಕಾರ್ಯ. ಕಾರ್ಯ, ಒಂದು ಕಾರ್ಯ, ಅದನ್ನು ಹುಟ್ಟಿದ್ದು ಅಂತ ಅರ್ಥ. ಯಾವುದು ಹುಟ್ಟುತ್ತದೋ ಅದು ಕಾರ್ಯ.
ಆ ಅನ್ನ ಹುಟ್ಟಬೇಕು ಅಂದ್ರೆ, ಒಂದು ಕಾರ್ಯ ಇರಬೇಕು ಅಂದ್ರೆ ಅದಕ್ಕೆ ಏನಿರ್ಬೇಕು? ಕಾರಣ ಇರಬೇಕು. ಒಂದು ಕಾರ್ಯ ಆಗಬೇಕು ಅಂದ್ರೆ ಕಾರಣ ಇರಬೇಕು. ಎರಡು ವಿಧವಾದ ಕಾರಣಗಳು ಇದೆ ಅಂತ. ಒಂದು ನಿಮಿತ್ತ ಕಾರಣ, ಮತ್ತೊಂದು ಉಪಾದಾನ ಕಾರಣ. ಹಾಗೆ ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಂದ್ರೆ ಏನು? ನಿಮಿತ್ತ ಕಾರಣ ಅಂದ್ರೆ ಯಾವುದು ಯಾರು ಇಚ್ಛೆ ಪಡ್ತಾರೋ ಅವರು ನಿಮಿತ್ತ ಕಾರಣ. ಇಚ್ಛಾ, ಪ್ರಯತ್ನ ಇದೆಲ್ಲ ಯಾರಲ್ಲಿ ಇದೆಯೋ ಅವರು ನಿಮಿತ್ತ ಕಾರಣ. ನೋಡಿ, ಅನ್ನ ಆಗಬೇಕು, ನಿಮಿತ್ತ ಕಾರಣ ಯಾರಾಗಬೇಕು? ಅಡಿಗೆಯವರೇ ಆಗಬೇಕು. ಯಾರು ಅಡಿಗೆ ಮಾಡ್ತಾರಲ್ಲ ಅವರು. ಯಾಕೆ? ಅವರಲ್ಲೇ ಇಚ್ಛೆ ಇದೆ, ಪ್ರಯತ್ನ ಇದೆ, ಅವ್ರು ಮಾಡ್ತಾರೆ. ಅದರಿಂದ ಅವರು ನಿಮಿತ್ತ ಕಾರಣ. ಯಾರಲ್ಲಿ ಇಚ್ಛೆ ಇದೆಯೋ ಅವರು ನಿಮಿತ್ತ ಕಾರಣರು. ಇನ್ನು ಯಾರು ವಿಕಾರವನ್ನು ಹೊಂದುತ್ತಾರಲ್ಲ, ನನಗೆ ಇಚ್ಛೆ ಇದೆ, ಪ್ರಯತ್ನ ಪಡ್ತೇನೆ, ಹಂಗಂದ ಕೂಡಲೇ ಅನ್ನ ಆಗೋದಿಲ್ಲ. ಅನ್ನ ಆಗಬೇಕಂದ್ರೆ ಏನ್ ಬೇಕು? ಉಪಾದಾನ ಕಾರಣ ಅಂತ ಎರಡನೇ ಕಾರಣ ಬೇಕು. ಅಂದ್ರೆ ಯಾವುದು ಬದಲಾವಣೆ ಹೊಂದುತ್ತದೆ ಅದು. ಅನ್ನವಾಗಿ ಯಾವುದು ಬದಲಾವಣೆ ಹೊಂದುತ್ತದೆ? ಅಕ್ಕಿ. ಅಕ್ಕಿ ಬೇಕೇ ಬೇಕು. ಅಕ್ಕಿ ಇಲ್ಲದೆ ಅನ್ನ ಆಗೋದಿಲ್ಲ. ಅದರಿಂದ ಅನ್ನ ಎನ್ನುವ ಕಾರ್ಯ ಆಗಬೇಕಂದ್ರೆ ಎರಡು ಕಾರಣ ಬೇಕು. ಒಂದು ಇಚ್ಛಾ ಪ್ರಯತ್ನ ಉಳ್ಳ ಒಂದು ನಿಮಿತ್ತ ಕಾರಣ, ಮತ್ತ ಒಂದು ವಿಕಾರವನ್ನು ಹೊಂದುವ ಪರಿಣಾಮ ಕಾರಣ. ಅದನ್ನ ಉಪಾದಾನ ಕಾರಣ ಕರೀತಾರೆ. ಈ ರೀತಿಯಾಗಿ ಎರಡು ಕಾರಣಗಳು ಇರಬೇಕು. ಹಾಗೆ ಇದ್ರೆ ಮಾತ್ರ ಒಂದು ಕಾರ್ಯ ಆಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಜಗತ್ತಿಗೆ, ಈ ಜಗತ್ತುಂಬಾದ ಒಂದು ಕಾರ್ಯ, ಅದನ್ನ ನಿರ್ಮಾಣ ಆಗಬೇಕಂದ್ರೆ ಎರಡು ಕಾರಣ ಬೇಕೇ ಬೇಕು. ನೋಡಿ, ಎಲ್ಲಾ ಕಡೆ ನಾವು ಕಾರ್ಯದಲ್ಲಿ ನೋಡ್ಬೋದು. ಬಟ್ಟೆ ಆಗಬೇಕು, ಆ ನೇಗಾರ, ಬಟ್ಟೆಯನ್ನು ಹೊಲಿಯುವವರು, ಬಟ್ಟೆ ಮಾಡುವವರು, ಅವರಲ್ಲಿ ಇಚ್ಛಾ ಪ್ರಯತ್ನಗಳು ಇದೆ, ಅವರು ನಿಮಿತ್ತ ಕಾರಣ. ಇನ್ನು ಹತ್ತಿ ನೂಲಾಗಿ ಪರಿವರ್ತನೆ ಹೊಂದಿ ಮತ್ತೆ ಬಟ್ಟೆಯಾಗಿ ಪರಿವರ್ತನೆ ಹೊಂದುತ್ತದೆ, ಅದನ್ನು ಉಪಾದಾನ ಕಾರಣ ಸರಿ. ಅದೇ ತರ ಮಡಿಕೆ, ಒಂದು ಪಾಟ್ ಮಾಡಬೇಕು, ಅದು ಒಂದು ಕಾರ್ಯ. ಅದಕ್ಕೂ ನೋಡಿ, ಕುಲಾಲ ಅಂದ್ರೆ ಗಡಿಗೆ ಮಾಡುವವರು, ಪಾಟರ್, ಅವ್ರು ಬೇಕು, ಅವರು ನಿಮಿತ್ತ ಕಾರಣ. ಅವರಲ್ಲಿ ಇಚ್ಛಾ ಪ್ರಯತ್ನಗಳು ಇದೆ. ಅವ್ರು ಏನ್ ಮಾಡ್ತಾರೆ? ಆ ಮಣ್ಣನ್ನ ತೆಗೆದುಕೊಂಡು ಮಡಿಕೆಯಾಗಿ ಮಾಡ್ತಾರೆ. ಸೊ ಪರಿವರ್ತನೆ ಆದದ್ದು ಯಾವುದು? ವಿಕಾರ ಹೊಂದಿದ್ದು ಯಾವುದು? ಮಣ್ಣು. ಅದನ್ನ ಉಪಾದಾನ ಕಾರಣ ಕರೀತಾರೆ. ಈ ರೀತಿಯಾಗಿ ಒಂದು ಕಾರ್ಯ ಆಗಬೇಕು ಅಂದ್ರೆ ಇಚ್ಛಾ ಪ್ರಯತ್ನಗಳುಳ್ಳ ನಿಮಿತ್ತ ಕಾರಣ ಬೇಕು, ಪರಿಣಾಮ ಹೊಂದತಕ್ಕ ಉಪಾದಾನ ಕಾರಣ ಬೇಕು. ಎರಡು ಕಾರಣಗಳು ಇರಬೇಕು. ಅದೇ ತರ ಜಗತ್ತು ಎನ್ನುವುದು ಒಂದು ಕಾರ್ಯ. ಆ ಕಾರ್ಯ ಆಗಬೇಕು ಅಂದ್ರೆ ನಿಮಿತ್ತ ಕಾರಣ ಯಾರು ಅಂದ್ರೆ ಒಂದು ಇಚ್ಛಾ ಪ್ರಯತ್ನ ಉಳ್ಳವ. ಯಾರದು? ಪರಮಾತ್ಮನೇ ಮಾಡ್ತಾನೆ. ಮತ್ತು ಉಪಾದಾನ ಕಾರಣ ಪರಿವರ್ತನೆ ಹೊಂದೋದು. ಜಗತ್ತಾಗಿ ಪರಿವರ್ತನೆ ಆದದ್ದು ಯಾವುದು ಅಂದ್ರೆ ಜಡ ಪ್ರಕೃತಿ ಕರೀತಾರೆ. ಜಡ ಪ್ರಕೃತಿ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಮೂರು ಗುಣಗಳು ಇದೆ. ಇದನ್ನ ಇಟ್ಟುಕೊಂಡು ಪರಮಾತ್ಮ ಈ ಮೂರು ಗುಣಗಳಿಂದ ಮಹತ್ತತ್ವ ಬಂತು, ಮಹತ್ತತ್ವದಿಂದ ಅಹಂಕಾರ ತತ್ವದಿಂದ ಪಂಚಭೂತಗಳು, ತನ್ಮೂಲಕ ಜಗತ್ತಿನ ಸೃಷ್ಟಿ ವ್ಯಾಪಾರಗಳನ್ನ ದೇವರು ಮಾಡ್ತಾನೆ. ಅದರಿಂದ ಈ ಜಗತ್ತಿಗೆ ಪರಮಾತ್ಮ ನಿಮಿತ್ತ ಕಾರಣನಾಗ್ತಾನೆ. ಪ್ರಕೃತಿಯು ಉಪಾದಾನ ಕಾರಣವಾಗಿ ಈ ಜಗತ್ತು ಎನ್ನುವ ಕಾರ್ಯ ಅದು ಉತ್ಪನ್ನವಾಯಿತು, ರಕ್ಷಿಸಲ್ಪಟ್ಟು ಅದೇ ರೀತಿಯಾಗಿ ನಾಶವನ್ನು ಕೂಡ ಹೊಂದುತ್ತದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಉಪಾದಾನ ಕಾರಣವು ಕೂಡ ಪರಮಾತ್ಮನೇ ಆಗಿದ್ದಾರೆ. ನಿಮಿತ್ತ ಕಾರಣ ಪರಮಾತ್ಮನೇ ಆಗಿದ್ದಾರೆ. ನೋಡಿ, ಕಾರಣಾಹ್ವಯ, ಕಾರಣ ನಾಮಕನಾದ ಪರಮಾತ್ಮನು ಪ್ರಕೃತಿಯೊಳಗಿದ್ದು, ನೋಡಿ ಪ್ರಕೃತಿಯಲ್ಲೂ ತಾನೇ ಇರಬೇಕು, ಮತ್ತೆ ಪ್ರಕೃತಿಯೊಳಗೆ ತಾನಿದ್ದು 6+18 ತಾರಚಿಸಿ, 6+18 + 6 ಅಂದ್ರೆ ಎಷ್ಟು ತತ್ವ? ಒಟ್ಟು 24 ತತ್ವ ನಾವು ನೋಡಿದೀವಿ. ಅವ್ಯಕ್ತ ತತ್ವ ಅಂದ್ರೆ ಪ್ರಕೃತಿ ತತ್ವ, ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳು 24 ತತ್ವಗಳನ್ನು ತಾನು ಸೃಷ್ಟಿ ಮಾಡಿ ತತ್ತದ್ ರೂಪ ತನ್ನಾಮಂಗಳನೆ ಧರಿಸಿ, ಆ ರೂಪ ಆ ಹೆಸರನ್ನ ತಾನು ಧರಿಸಿ, ಅಂದ್ರೆ ತನ್ನ ಹೆಸರನ್ನ ಅವುಗಳಿಗೆ ಕೊಟ್ಟು, ತನ್ನ ರೂಪವನ್ನ ಅವರಿಗೆ ಕೊಟ್ಟು, ನೀರಜ ಭವಾಂಡವನ್ನು ನಿರ್ಮಿಸಿ, ಅಂದ್ರೆ ಬ್ರಹ್ಮಾಂಡವನ್ನು ಸ್ವಾಮಿ ನಿರ್ಮಾಣ ಮಾಡಿ, ಕಾರುಣಿಕ ಕಾರ್ಯಾಖ್ಯ ರೂಪದಿ, ಕರುಣಾಳುವಾದ ಶ್ರೀಹರಿ ಕಾರ್ಯ ಎನ್ನುವ ರೂಪದಿಂದ ಸಹಜ ಅಹಿತ ಅಚಲಗಳಲ್ಲಿ, ಸಹಜ ಸನ್ನಿಧಾನ ಇರತಕ್ಕದ್ದು ಶಾಲಿಗ್ರಾಮ, ಮತ್ತು ಅಹಿತ ಅಂದ್ರೆ ಪ್ರತಿಮೆಗಳು ಅಂತ, ಪ್ರತಿಮೆಗಳಲ್ಲಿದ್ದು, ಇನ್ನು ಅಚಲ ಬೆಟ್ಟ ನದಿ ಮುಂತಾದವುಗಳಲ್ಲಿ ಇದ್ದು ಪ್ರತಿದಿನದಿ ತೋರುವನು, ಪ್ರತಿದಿನದಲ್ಲಿ ನಮಗೆ ತೋರುತ್ತಾನೆ. ಅದರಿಂದ ಈ ಜಡಗಳನ್ನ ನಾವೇನದು ಕಾಣಬೇಕು? ಈ ಏನು
ಸಾಲಿಗ್ರಾಮ ಇದೆ, ಆ ಪ್ರತಿಮೆಗಳಿದೆ, ಮತ್ತು ಇದೆಲ್ಲ ಬೆಟ್ಟಗಳಲ್ಲಿ ನದಿಗಳಲ್ಲಿ ಸಿಗತಕ್ಕದ್ದು. ಅದೆಲ್ಲವೂ ಕೂಡ ಯಾವುದೋ ಜಡ ಅಂತ ನಾವು ತಿಳಿಬಾರ್ದು. ಅದರಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ. ಯಾಕೆ? ಇದಕ್ಕೆಲ್ಲ ಮೂಲಭೂತ ಯಾವುದು? ಅಹಂಕಾರ ತತ್ವ. ಅದಕ್ಕೆ ಮೂಲ ಯಾವುದು? ಮಹತ್ತತ್ವ. ಅದಕ್ಕೆ ಮೂಲ ಯಾವುದು? ಪ್ರಕೃತಿ. ಆ ಪ್ರಕೃತಿ ತಾನಾಗಿಯೇ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಅಕ್ಕಿ ಇದ್ದ ಕೂಡಲೇ ಅನ್ನ ಹಾಕ್ಬಿಡುತ್ತದ? ಅದನ್ನು ತೆಗೆದು ಆ ಅಕ್ಕಿಯನ್ನ ಬೇಯಿಸುವಂತೆ ಮಾಡುವ ಒಂದು ಶಕ್ತಿ ಬೇಕು. ಅದನ್ನು ಕೂಡ ಮಾಡುವವ ದೇವರೇ. ಅದರಿಂದ ದೇವರು ಉಪಾದಾನ ಕಾರಣವಾಗಿಯೂ ಇದ್ದಾನೆ, ನಿಮಿತ್ತ ಕಾರಣವಾಗಿಯೂ ಇದ್ದಾನೆ, ಉಪಾದಾನ ಕಾರಣಗಳ ಒಳಗೂ ಇದ್ದಾನೆ. ಉಪಾದಾನ ಕಾರಣಕ್ಕೆ ಆ ಶಕ್ತಿಯನ್ನು ಕೊಡುವವ. ಇಲ್ಲಿ ಅನ್ನವನ್ನು ಮಾಡುವಾಗ ಅಕ್ಕಿಯನ್ನ ಬೇಯಿಸ್ಲಿಕ್ಕೆ ಇಟ್ಬಿಡ್ತಾರೆ ಅಡಿಗೆಯವರು. ಅವ್ರ ಕೆಲಸ ಮುಗೀತು. ಬೇಯಿಸ್ಬೇಕಲ್ಲ, ಯಾರು ಮಾಡ್ಬೇಕು? ಅಗ್ನಿ ಬೇಕು. ಆ ಅಗ್ನಿಗೆ ಸುಡುವ ಶಕ್ತಿ ಅದನ್ನು ಕೊಡೋದು ದೇವರು. ನೀರು ಬೇಕು, ನೀರಿನಲ್ಲಿ ಇದ್ದು ಉಬ್ಬುವಂತೆ ಮಾಡುವ ಶಕ್ತಿ ಕೊಡೋದು ದೇವರೇ. ಮತ್ತು ಅಕ್ಕಿಯೂ ಬೇಕು, ಅಕ್ಕಿ ಒಳಗಿದ್ದು ಅದು ಅದು ತಾನೇ ಉಬ್ಬುವಂತೆ ಮಾಡಿದ್ದು ಅದು ಕೂಡ ದೇವರೇ. ಅಕ್ಕಿ ನೀರು ಸೇರಿ ತಾನು ಉಬ್ಬುವಂತೆ ಅಕ್ಕಿ ಉಬ್ಬಬೇಕು, ಅದುವಂತೆ ಮಾಡಿದ್ದು ಪರಮಾತ್ಮನೇ. ಈ ರೀತಿಯಾಗಿ ಅದೇನ್ ಜಡಗಳು ಅಂತ ಏನ್ ಕರಿತೀವಿ, ಅದರ ಒಳಗೆ ಪರಮಾತ್ಮನೇ ಇದ್ದು ಮಾಡಿಸ್ತಾನೆ. ಸ್ವತಃ ತಾನೇ ನಿಮಿತ್ತ ಕಾರಣನಾಗಿ ಇದ್ದು ಹೊರಗಿನ ಇಚ್ಛಾ ಪ್ರಯತ್ನಗಳನ್ನು ದೇವರೇ ಮಾಡುತ್ತೆ. ಈ ರೀತಿಯಾಗಿ ಜೀವರಾಗಲಿ ಚೇತನರಾಗಲಿ ಎಲ್ಲರೊಳಗಿದ್ದು ತಾನೇ ಆ ಕೆಲಸವನ್ನ ಮಾಡ್ತಾನೆ. ಆ ರೀತಿಯಾಗಿ ಸಾಲಿಗ್ರಾಮ ಪ್ರತಿಮೆಗಳಲ್ಲಿ ದೇವರ ಸನ್ನಿಧಾನ ಅನುಗ್ರಹ ರೂಪದಿಂದ ನಮಗೆ ಅಲ್ಲಿ ಸನ್ನಿಹಿತನಾಗಿ ಪರಮಾತ್ಮ ಇದ್ದು ಅನುಗ್ರಹವನ್ನು ಮಾಡ್ತಾನೆ. ಅದರಿಂದ ಶ್ರಾದ್ದಾದಿಗಳಲ್ಲಿ ಏನು ಒಂದು ಪಿಂಡ ಇಟ್ಟು ಪೂಜೆ ಮಾಡ್ತಾರೆ, ಅದರಲ್ಲೂ ಕೂಡ ಅನ್ನ ನೋಡಿದ್ದೀವಿ ನಾವು. ಅನ್ನಮನ್ನ, ದೇವರಿಗೆ ಅನ್ನ ಅಂತ ಹೆಸರು. ಅನ್ನಮನ್ನಾದೇ ಏವಚ ಅಂತ ಸಹಸ್ರನಾಮದಲ್ಲೂ ಬರುತ್ತೆ. ಅದರಿಂದ ಅದು ಜಡವಾಗಿ ನಾವು ನೋಡಬಾರ್ದು. ಚೇತನರಾಗಲಿ, ಒಂದು ಜೀವರಾಗಲಿ, ಜಡ ಆಗಲಿ, ಎಲ್ಲದರಲ್ಲೂ ಪರಮಾತ್ಮ ಸರ್ವವ್ಯಾಪ್ತನಾಗಿ ಅವರ ಒಳಗೆ ಇದ್ದಾನೆ ಅಂತ ನಾವು ಚಿಂತನೆಯನ್ನು ಮಾಡಬೇಕು. ವಿಶೇಷವಾಗಿ ಸಾಲಿಗ್ರಾಮ ಪ್ರತಿಮೆಗಳಲ್ಲಿ, ಬ್ರಾಹ್ಮಣರಲ್ಲಿ ನಾವು ಪರಮಾತ್ಮನನ್ನ, ಅವರೆಲ್ಲ ಪರಮಾತ್ಮನ ಪ್ರತಿಮೆಗಳು, ಆ ರೀತಿಯಾಗಿ ನಾವು ಕಾಣಬೇಕು. ಇನ್ನು 24 ತತ್ವ ಯಾವುದು ಅಂತಲೂ ಕೊಟ್ಟಿದ್ದಾರೆ. ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ತನ್ಮಾತ್ರೆಗಳು, ಮನಸ್ಸು, ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5 ಅಂತ ಒಟ್ಟು 24 ತತ್ವಗಳು. ಅದರಲ್ಲಿ ಅವ್ಯಕ್ತ ತತ್ವ ಅಂತ ಇದೆ, ಅದನ್ನು ಸೇರಿಸ್ಕೋಬೇಕು. ಅವ್ಯಕ್ತ ತತ್ವವನ್ನು ಸೇರಿ ಅದರ ಪ್ರಕೃತಿ, ಅದು ಸೇರಿ 24 ತತ್ವ ಅಂತ ಆಗ್ತದೆ. ಇನ್ನು ಜೀವರಂತರ್ಯಾಮಿ ಅಂಶಿ ಕಳೇವರಗಳೊಳಗಿಂದ್ರಿಯಗಳಲ್ಲಿ ತಾವಿಹಾರವಗೈವದನುದಿನ ಅಂಶನಾಮದಲ್ಲಿ ಈ ವಿಷಯಗಳನ್ನುಂಡು ಸುಖಮಯ ಈವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವರಿಗ ವಿರತ ಸುಧಾಮ ಸಖ. ಜೀವರಂತರ್ಯಾಮಿ ಅಂಶ, ಜೀವರ ಒಳಗೆ ಅಂಶ ಅಂತ ಒಂದು ರೂಪದಿಂದ ಪರಮಾತ್ಮ ತನ್ನ ಒಂದು ಅಂಶದಿಂದ ತಾನು ಇದ್ದಾನೆ ಜೀವರ ಒಳಗೆ. ಜೀವರ ಸ್ವರೂಪ ದೇಹ ಅಂತ ಏನಿದೆ, ಜೀವರ ದೇಹ, ಅದರ ಒಳಗೆ ಇದ್ದಾನೆ. ಇನ್ನು ಕಳೆಯವರ ಒಳಗೆ ಆ ಪ್ರಾಣಿಗಳ ಶರೀರ, ಬಾಹ್ಯ ಶರೀರ ಅಂತ ಏನಿದೆ, ಸ್ಥೂಲ ಶರೀರ, ಅದರಲ್ಲೂ ದೇವರಿದ್ದಾನೆ. ಮತ್ತು ಇಂದ್ರಿಯಗಳಲ್ಲಿ ಕಣ್ಣು, ಮೂಗು, ಶಬ್ದ ಇತ್ಯಾದಿ ಏನು ಇಂದ್ರಿಯಗಳಿದೆ, ಆ ಇಂದ್ರಿಯಗಳಲ್ಲೂ ಕೂಡ ತಾನಿದ್ದು ವಿಹಾರ ಕೈಯುತ್ತಾ, ಇಂದ್ರಿಯಗಳ ವ್ಯಾಪಾರವನ್ನು ಮಾಡ್ತಾ ಅನುದಿನವೂ ಅಂಶನಾಮದಲ್ಲಿ, ಪ್ರತಿ ದಿವಸವೂ ಕೂಡ ಅಂಶ ಎನ್ನತಕ್ಕ ಒಂದು ಹೆಸರಿನಿಂದ ಈ ವಿಷಯಗಳನ್ನು ಉಂಡು, ಕೇಳೋದು, ನೋಡೋದು, ಮೂಸೋದು, ತಿನ್ನೋದು, ಮುಟ್ಟೋದು ಅಂತ ಏನಿದೆ, ಆ ವಿಷಯಗಳನ್ನೆಲ್ಲ ಶಬ್ದ ಸ್ಪರ್ಶ ರೂಪ ರಸಗಂಧ ಅದನ್ನು ತಾನು ಸ್ವೀಕಾರ ಮಾಡಿ ಸುಖಮಯನಾದ ಪರಮಾತ್ಮ ಸುಧಾಮ ಸಖ, ಕುಚೇಲನ ಸಖ. ಕೃಷ್ಣನ ಚರಿತ್ರೆಯಲ್ಲಿ ಬರ್ತದೆ ಸುಧಾಮ, ಕುಚೇಲ, ಅವನ ಸಖನಾದ ಪರಮಾತ್ಮ ಶ್ರೀಹರಿ ದೇವಮಾನವ ದಾನವರಿಗೆ ಸುಖ ಸಂಸಾರ ದುಃಖವ. ದೇವತೆಗಳಿಗೆ ಸುಖ, ಮಾನವರಿಗೆ ಸಂಸಾರ. ಅಂದ್ರೆ ಮಾನವರು ಅಂದ್ರೆ ಯಾರು ಇಲ್ಲಿ? ಮಧ್ಯಮರು ಅಂತ, ಮನುಷ್ಯ ಮಧ್ಯಮರು ಅಂತ ಇಟ್ಕೋಬೇಕು. ಇನ್ನು ದಾನವರಿಗೆ ದುಃಖವನ್ನು ಕೊಡ್ತಾನೆ. ದೇವತೆಗಳು ಅಂದ್ರೆ ಮನುಷ್ಯೋತ್ತಮರ ತನಕ ಸಾತ್ವಿಕರು ಅಂತ ಇಟ್ಕೋಬೇಕು. ಸಾತ್ವಿಕರಿಗೆ ಸುಖ, ರಾಜಸರಿಗೆ ಸಂಸಾರ, ತಾಮಸರಿಗೆ
ದುಃಖವನ್ನು ಕೊಡ್ತಾನೆ, ತಮಸ್ಸನ್ನು ಕೊಡ್ತಾನೆ. ಅವಿರತ ಈವ, ಎಲ್ಲ ಕಾಲದಲ್ಲೂ ಈ ರೀತಿಯಾಗಿ ಕೊಡ್ತಾನೆ ಅಂತ ಇದರಲ್ಲಿ ಇದನ್ನ ವಿಚಾರ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ